ನನಗೆ ದಯಪಾಲಿಸಿರೋ ವರಗಳೇ ಈ ಜನ್ಮಕ್ಕೆ ಸಾಕು. ಮತ್ತಿನ್ನೇನೋ ಮಾಡ್ತೀನಿ ಅಂತ ಹೋಗಿ ಅದ್ ಬೇರೆ ಏನೋ ಆಗಿ ಮತ್ತೆ ನನ್ ಕುತ್ತಿಗೆ ಬರುತ್ತೆ. ಸೊ ಸಾಕು. ಬೇಬಿ ನೋಡು, ನೀನ್ ತುಂಬಾ ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ಯಾ. ವಾಟ್? ನಾನು ಓವರ್ ಆಗಿ ರಿಯಾಕ್ಟ್ ಮಾಡ್ತಿದ್ದೀನಾ? ನಿಮ್ ಕಣ್ ಮುಂದೆನೆ ಅಮ್ಮಮ್ಮ ಎಂತ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡಿದ್ರಿ ತಾನೆ? ಅದು ನಿಮ್ಗೆ ಯಾಕೆ ಓವರ್ ಆಕ್ಷನ್ ಅಂತ ಕಾಣಿಸ್ತಿದೆ ಗೊತ್ತಾ? ಬಿಕಾಸ್ ನಿಮ್ಗೆ ರಿಯಾಕ್ಷನ್ ಇಲ್ಲ. ಯು ಜಸ್ಟ್ ಫ್ಲಾಟ್ ಡಮ್. ಸುಮ್ನೆ ಅಮ್ಮಮ್ಮ ಏನೇ ಹೇಳಿದ್ರು ತಲೆ ಆಡಿಸ್ತೀರಾ ಅಷ್ಟೇ. ನನಗ್ ಸೇರ್ಬೇಕಾಗಿರೋ ಆಸ್ತಿ ಅಧಿಕಾರ ಎಲ್ಲ ಬೀದಿ ಬಿಕಾರಿ ಕಮಲಿಗೆ ಸೇರ್ತಾ ಇದ್ರೆ ನಾನ್ ಅದಕ್ಕೆ ಮಾತಾಡಿದ್ರೆ ಅದು ನಿಮ್ಗೆ ಓವರ್ ರಿಯಾಕ್ಷನ್ ಅಂತ ಅನಿಸ್ತಿದೆ ಅಲ್ವಾ? ಬೇಬಿ ನೋಡು ನೋಡು, ಹೇಗೆ ಕೂಗಾಡ್ತಿದ್ಯಾ ನೋಡು. ಹೀಗೆ ಕೂಗಾಡ್ಬಿಟ್ರೆ ಆಸ್ತಿ ಅಂತಸ್ತು ಎಲ್ಲ ವಾಪಸ್ ಬಂದ್ಬಿಡುತ್ತಾ? ಅದಕ್ಕೆ ಮತ್ತೆ ನಾವೇನಾದ್ರೂ ಮಾಡಬೇಕು ಅಷ್ಟೇ. ಎಸ್ ಬೇಬಿ, ಈಗ ನನ್ನ ಹತ್ರ ಒಂದು ಸಖತ್ ಐಡಿಯಾ ಇದೆ. ಅದನ್ನು ನಾವು ಮಾಡಿಬಿಟ್ರೆ ಆಗಿರೋ ಡ್ಯಾಮೇಜ್ ಎಲ್ಲ ಸರಿ ಹೋಗ್ಬಿಡುತ್ತೆ. ಹೊಟ್ಟೆ ತುಂಬ ಊಟ ಹಾಕಿ ನಮ್ಮ ಹಸುವನ್ನ ನೀಗಿಸಿದ್ದೀರಾ. ನಿಮ್ಮ ಮನೇಲಿ ಸಂತೋಷ ನೆಮ್ಮದಿ ತುಂಬಿರಲಿ. ಅಮ್ಮವ್ರೆ, ನಿಮ್ಮ ಜೊತೆ ಗುರುಗಳು ಮಾತಾಡ್ಬೇಕಂತ ಕರಿತಿದ್ದಾರೆ. ತುಂಬ ಲೇಟ್ ಆಗೋಗಿದೆಯಲ್ಲ. ಸರಿ, ಬರ್ತೀನಿ ನಡಿಯಪ್ಪ. ಕಮಲಿ, ನೀನು ಡ್ರೈವರ್ ಜೊತೆ ಹೋಗಮ್ಮ. ನಾನು ಗುರುಗಳನ್ನ ನೋಡಿಕೊಂಡು ಚಂದ್ರ ಜೊತೆ ಬರ್ತೀನಿ. ಅಜ್ಜಿ, ಕಮಲಿಯವ್ರನ್ನ ನಾನು ಡ್ರಾಪ್ ಮಾಡಲಾ? ಅಲ್ಲ ರಿಷಿ, ನೀನ್ ಯಾಕೆ ಅಷ್ಟೊಂದು ತೊಂದರೆ ತಗೋತಾ ಇದೀಯಾ? ಅಲ್ಲ, ನೀನ್ ಕಮಲಿನ ಡ್ರಾಪ್ ಮಾಡೋದು ಅಂದ್ರೆ ಈಗ ಮೊದ್ಲಿನ ತರ ಅಲ್ಲಪ್ಪ. ಯಾಕೆಂದ್ರೆ ಕಮಲಿ ಇವಾಗ ಅನ್ಪೂರ್ಣನ ಮೊಮ್ಮಗಳು ಅನ್ನೋದು ಎಲ್ರಿಗೂ ಗೊತ್ತಾಗಿದೆ. ಸೊ ಅವಳ ಮೇಲೆ ಯಾವಾಗ ಯಾರು ಬೇಕಾದ್ರೂ ಅಟ್ಯಾಕ್ ಮಾಡ್ಬೋದು. ಅವಳ ಪ್ರಾಣಕ್ಕೆ ಎನಿ ಟೈಮ್ ಆಪತ್ ಬರ್ಬೋದು. ಹೀಗಿರುವಾಗ ನೀನು ಅವಳನ್ನ ಡ್ರಾಪ್ ಮಾಡೋದು ಅಷ್ಟು ಸರಿ ಇರಲ್ಲ. ಏನು ಮಾತು ಅಂತ ಆಡ್ತಿದ್ಯಾ ಕಾಮಿನಿ? ದೇವಸ್ಥಾನದಲ್ಲಿ ಇಂಥ ಮಾತುಗಳನ್ನೆಲ್ಲ ಆಡಬೇಡ. ಹಾಂ ಅಜ್ಜಿ, ನನ್ನ ಕಾರಲ್ಲಿ ಹೋದ್ರೆ ತಾನೇ ಸೇಫ್ಟಿ ಇಲ್ಲ ಅಂತ ಇವ್ರು ಹೇಳ್ತಿರೋದು. ಹಾಗಾದರೆ ನಾವು ನಿಮ್ಮ ಕಾರಲ್ಲೇ ಹೋಗ್ತೀವಿ. ಗುಡ್, ಒಳ್ಳೆ ಐಡಿಯಾ. ಹಾಗೆ ಮಾಡು ರಿಷಿ. ನಾನು ಹಿಂದೆನೇ ಬರ್ತೀನಿ, ನಡೀರಿ. ಲೇ ಬೆಕ್ರ, ನಮ್ ಪ್ಲಾನ್ ಗೊತ್ತಿಲ್ಲದೆ ನೀನೇ ಯಾಕೋ ವಾಂಟೆಡ್ ಆಗಿ ಹೋಗಿ ಸಿಕ್ಕಾಕೋತಾ ಇದ್ಯಾ? ಅದೇ ಕಾರಲ್ಲಿ ಹೋಗ್ತೀನಿ ಅಂತಿದ್ದಾನಲ್ಲ. ದೇವಸ್ಥಾನದಿಂದ ದೇವತೆ ಡೈರೆಕ್ಟಾಗಿ ನನ್ನ ಜೊತೆ ಬರೋ ಹಾಗೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ದೇವ್ರೆ. ಸರ್, ಎಲ್ಲೋಯ್ತಿದ್ದೀರಾ? ಅನ್ಪೂರ್ಣ ಮಜ್ಜಿ ಕರೆದ ಈ ಕಡೆ. ಕರೆಕ್ಟು, ಎಕ್ಸಾಕ್ಟ್ಲಿ. ಬನ್ನಿ ಬನ್ನಿ. ದೇವ್ರ ದಯದಿಂದ ಎಲ್ಲ ಚೆನ್ನಾಗೇ ನಡೀತಿದೆ ಅಲ್ವಾ ಕಮಲಿ ಅವರೇ? ಅಂದರೆ ಅನ್ನದಾನ ಚೆನ್ನಾಗಾಯ್ತು, ಅನ್ಪೂರ್ಣಮ್ಮ ಅಜ್ಜಿ ಖುಷಿ ಆದರು.
ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಬರೆಯೋ ತಯಾರಿ ನಡೀತು. ಈಗ ಎವ್ರಿಥಿಂಗ್ ಇಸ್ ಫೈನ್ ಅಲ್ವಾ ಕಮಲಿ ಅವರೇ? ಲೈಫ್ ಎಷ್ಟು ವಿಚಿತ್ರ ಅಲ್ವಾ ಕಮಲಿ ಅವರೇ? ಎಷ್ಟು ಬೇಗ ಎಲ್ಲ ಬದಲಾಗ್ಬಿಡುತ್ತೆ. ಹೌದು ಸರ್, ಬದುಕು ಸ್ಯಾಣನೆ ವಿಚಿತ್ರ. ನಾನು ಈ ಕ್ಷಣ ಇಲ್ಲಿ ಇರ್ಬೇಕಾದವಳು ಅಲ್ವೇ ಅಲ್ಲ, ಆದ್ರೆ ಅದನ್ನ ನಿಮ್ಗೆ ಹೆಂಗೆ ಒಳ್ಳಿ? ಬನ್ನಿ ಕಮಲಿ ಅವರೇ, ಇನ್ಮೇಲೆ ನಿಮ್ಗೆ ಎಲ್ಲ ಒಳ್ಳೇದಾಗುತ್ತೆ. ಚಂದ್ರು, ಗುರುಗಳು ನಮ್ಮನ್ನ ಕರೀಲಿಲ್ವಲ್ಲ, ಮತ್ತೆ ಆ ವ್ಯಕ್ತಿ ಯಾಕೆ ಹಾಗೆ ಹೇಳ್ದ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲಮ್ಮ, ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ಕಮಲಿ ರಿಷಿ ಇಬ್ಬರು ಹೊರಟಿದಾರಲ್ವಾ? ಹಾ ಅಮ್ಮ, ಅವರು ನಿಮ್ಮ ಕಾರ್ ತಗೊಂಡು ಹೋಗಿರ್ತಾರೆ. ನೀವು ಬನ್ನಿ ಅಮ್ಮ. ಕಮಲಿ ಹತ್ರ ಹೇಳ್ದೆ ಕೇಳದೆ ಕೆಲವು ನಿರ್ಧಾರಗಳನ್ನ ತಗೊಳ್ಬೇಕಾಯ್ತು. ಈಗಲಾದ್ರೂ ಮಾತಾಡೋಣ ಅಂದರೆ ರಿಷಿ ಬೇರೆ ಜೊತೆಲಿದ್ದ. ಕಮಲಿ ಅರ್ಥ ಮಾಡ್ಕೊಳ್ತಾಳಮ್ಮ. ಹೇಗಿದ್ರು ಕೋರ್ಟ್ ಹತ್ರ ಬರ್ತಾರಲ್ಲ, ಅಲ್ಲಿ ಮಾತಾಡೋಣ. ನೋಡಿದ್ರೆ ಕಮಲಿ ಅವರೇ, ಅನ್ನಪೂರ್ಣಮ್ಮ ಅಜ್ಜಿ ನಿಮ್ಮ ಸೇಫ್ಟಿಗೋಸ್ಕರ ಅವ್ರ ಕಾರ್ನೇ ಕೊಟ್ಟಿದ್ದಾರೆ. ಯೂಶಲಿ ಅನ್ನಪೂರ್ಣಮ್ಮ ಅಜ್ಜಿ ಅವ್ರ ಕಾರ್ನ ಯಾರಿಗೂ ಕೊಡಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮಿಂದಾಗಿ ಅವ್ರ ಕಾರ್ನ ಓಡಿಸೋ ಭಾಗ್ಯ ನನಗೆ ಸಿಕ್ಕಿದೆ. ಅಷ್ಟೇ ಅಲ್ಲ ಕಮಲಿ ಅವರೇ, ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ. ನಿಜಕ್ಕೂ ಅಜ್ಜಿ ಗ್ರೇಟ್. ಬಂದೋಬಸ್ತಾ? ಎಲ್ಲಿ ಸರ್? ಬಂದೋಬಸ್ತ್ ಯಾವುದು ಕಾಣ್ತಾನೆ ಇಲ್ಲ. ಸುಳ್ಳು ಹೇಳಿದ್ರಾ? ಏಯ್ ಚಚ, ನಾನು ನಿಜಾನೇ ಹೇಳಿದ್ದು, ನಿಜ ಮಾತ್ರನೇ ಹೇಳೋದು. ಅನ್ನಪೂರ್ಣಮ್ಮಾಜಿ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಬಂದೋಬಸ್ತ್ ಮಾಡಿದ್ದಾರೆ. ಅದೇ ಎಲ್ಲಿ? ಇಲ್ಲಿ. ಅರೆ ಕಮಲಿ ಅವರೇ, ಏನ್ ಪುಸ್ತಕಂತ ಸುಮ್ಮನಾಗೋದ್ರಿ? ನಾನ್ ನಿಮ್ ಬಂದೋಬಸ್ತ್ ಅಲ್ವಾ? ತಮಾಷೆ ಮಾಡಬೇಡಿ ಸರ್, ನಾನು ದಿಟ್ವಾಗ್ಲೂ ಹೇಳ್ತಿದ್ದೀರೇನೋ ಅಂತ ಅನ್ಕೊಂಡೆ. ಯಾಕೆ ಕಮಲಿ ಅವರೇ, ನಾನು ನಿಮ್ಮನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗಲ್ಲ ಅಂತೀರಾ? ಹಂಗಲ್ಲ ಸರ್. ನಾನು ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಾನೇ ನಿಮ್ಮ ಆರ್ಮಿ, ನಾನೇ ನಿಮ್ಮ ಬಾಡಿ ಗಾರ್ಡ್, ನಾನೇ ನಿಮ್ಮ ಬಂದೋಬಸ್ತ್ ಎಲ್ಲ. ಅಮ್ಮ, ಏನ್ ಚಂದ್ರು? ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಅದೇನಂತ ಹೇಳಪ್ಪ. ಅಮ್ಮ, ನಿಮ್ಮ ಯೋಚನೆಗಳಾಗ್ಲಿ ನಿರ್ಧಾರಗಳಾಗ್ಲಿ ಯಾವತ್ತೂ ತಪ್ಪಾಗಿಲ್ಲ. ಅದರಿಂದ ಯಾರಿಗೆ ತೊಂದರೆನೂ ಆಗಿಲ್ಲ. ಯಾಕಂದ್ರೆ ನೀವು ಅದನ್ನ ಕರೆಕ್ಟಾಗಿ ಆಲೋಚನೆ ಮಾಡಿ ಮನಸ್ಸಿಗೆ ಒಪ್ಪಿಗೆ ಆದ್ಮೇಲೆ ನಿರ್ಧಾರ ತಗೊಳ್ಳೋದು. ನಾನು ಯಾವತ್ತೂ ನಿಮ್ಮನ್ನ ಪ್ರಶ್ನೆ ಮಾಡಿಲ್ಲ ಅಮ್ಮ. ಇವಾಗ ನಾನು ಕೇಳ್ತಾ ಇರೋ ವಿಷಯನೂ ಅಷ್ಟೇ. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಳ್ತಾ ಇದ್ದೀನಮ್ಮ. ಯಾಕೆ ಹಿಂಜರಿತಿದ್ಯಾ ಚಂದ್ರು? ಅದೇನು ಅಂತ ನೇರವಾಗಿ ಹೇಳು, ಪರವಾಗಿಲ್ಲ. ಅಲ್ಲಮ್ಮ, ಅದು ಪವರ್ ಆಫ್ ಅಟಾರ್ನಿ ಕಮಲಿ ಹೆಸರಲ್ಲಿ ಬರೆಯೋ ವಿಷಯದಲ್ಲಿ ನೀವು ದುಡುಕ್ತಿದ್ದೀರಾ ಅನಿಸ್ತಾ ಇದೆ ಅಮ್ಮ. ಎಲ್ರೆದುರ್ಗೂ ಕಮಲಿ ಹೆಸರಿಗೆ ಆಸ್ತಿ ಬರೀತೀನಿ ಅಂತ ಮಾತು ಕೊಟ್ಟಿದ್ದು ನೀವು. ನನಗೆ ಯಾಕೋ ಆ ನಿರ್ಧಾರನ ಅವಸರ ಪಟ್ಟು ತಗೊಂಡಿದ್ದೀರಾ ಅನಿಸ್ತಾ ಇದೆ ಅಮ್ಮ. ನೀನು ಹೇಳೋ ಹಾಗೆ ನಾನು ಅವಸರದಲ್ಲೇ ನಿರ್ಧಾರ ತಗೊಂಡಿದ್ರು ಅದ್ರಲ್ಲಿ ತಪ್ಪೇನಿದೆ ಹೇಳು? ಹೇಗಿದ್ರು ಪವರ್ ಆಫ್ ಅಟಾರ್ನಿ ನನ್ನ ಮೊಮ್ಮಗಳ ಹೆಸರಿಗೆ ಆಗ್ಬೇಕಲ್ವಾ? ಅದನ್ನೇ ನಾನು ಮಾಡಿದ್ದೀನಿ. ಕಮಲಿ ನಿಮ್ಮ ಮೊಮ್ಮಗಳು ಅಂತ ಎಲ್ಲರೂ ನಂಬಿರ್ಬೋದಮ್ಮ. ಆದರೆ ಕಮಲಿ ಯಾರು ಅಂತ ನಮ್ಗೆ ಗೊತ್ತಲ್ವಮ್ಮ. ಯಾಕೆ ಚಂದ್ರು?
ನಿನಗೆ ಕಮಲಿ ಮೇಲೆ ನಂಬಿಕೆ ಇಲ್ವಾ? ಯಾಕೆ ಚಂದ್ರು, ಆಸ್ತಿ ಎಲ್ಲ ಕಮಲಿ ಹೆಸರಿಗೆ ಬರೆದ್ರೆ ಅವಳು ಬದಲಾಗ್ತಾಳೆ ಅನ್ನೋ ಭಯನಾ? ಇಲ್ಲ ಅವಳಿಂದ ನಮ್ಗೇನಾದ್ರೂ ತೊಂದರೆ ಆಗ್ಬೋದು ಅನ್ನೋ ಆತಂಕನಾ? ಅಯ್ಯಯ್ಯೋ, ಖಂಡಿತವಾಗ್ಲೂ ಇಲ್ಲಮ್ಮ. ನನ್ನ ಪ್ರಶ್ನೆ ಆಸ್ತಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲಮ್ಮ. ಕಮಲಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಮ್ಮ. ನಿಜವಾದ ಮಗಳು ಬಂದರೂ ಕೂಡ ಕಮಲಿ ಅಷ್ಟು ವಿನಯವಾಗಿ ನಮ್ಮ ಹತ್ರ ನಡ್ಕೊಳ್ತಾಳ ಅಂತ ನಂಗೆ ಗೊತ್ತಿಲ್ಲ ಅಮ್ಮ. ಕಮಲಿ ನಮ್ಮ ಮನೆ ಮಗಳಿಗಿಂತ ಹೆಚ್ಚಮ್ಮ, ಅದರಲ್ಲಿ ಯಾವ ಸಂಶಯನೂ ಇಲ್ಲ. ಮತ್ತ್ಯಾಕಿಂತ ಪ್ರಶ್ನೆ? ಪವರ್ ಆಫ್ ಅಟಾರ್ನಿ ಕಮಲಿ ಹೆಸರಿಗೆ ಬರೆಯೋದ್ರಲ್ಲಿ ಏನು ತೊಂದರೆ ಇದೆ ಹೇಳು? ತೊಂದರೆ ಅಲ್ಲ ಅಮ್ಮ, ವಾರಲ್ಲಿ ಸರಿ ಅನಿಸ್ತಾ ಇಲ್ಲ. ಒಂದು ವೇಳೆ ನನ್ನ ನಿಜವಾದ ಮಗಳು ಬದುಕಿಲ್ಲ ಅಂದಿದ್ದಿದ್ರೆ ನನ್ನ ಮನಸ್ಸು ಸಲೀಸಾಗಿ ಒಪ್ಕೊಳ್ತಾ ಇದ್ದಾವೇನೋ. ಆದರೆ ನನ್ನ ಕಣ್ಣಾರೆ ನನ್ನ ಗೌರಿ ನೋಡಿದೆ ಅಮ್ಮ. ನನ್ನ ಗೌರಿ ಬದುಕಿದ್ದಾಳೆ ಅಮ್ಮ. ಇಲ್ಲೇ ಎಲ್ಲೋ ನನ್ನ ಹತ್ರದಲ್ಲೇ ಇದ್ದಾಳೆ ಅಂತ ಫೀಲ್ ಆಗುತ್ತಮ್ಮ. ಗೌರಿ ಬದುಕಿದ್ದಾಳೆ ಅಂದ್ರೆ ನನ್ನ ಮಗಳೂ ಬದುಕಿರ್ತಾಳೆ ಅಲ್ವಮ್ಮ? ಹೇಗಾದ್ರೂ ಗೌರಿನ ಕಂಡಿಡಿದ್ರೆ ನನ್ನ ಮಗಳು ನನಗೆ ಸಿಗ್ತಾಳಮ್ಮ. ಒಬ್ಬ ತಂದೆಯಾಗಿ ನನ್ನ ಮಗಳಿಗೆ ಮಾಡ್ಬೇಕಾದನ್ನ ಮಾಡೋ ಆಸೆ ಅಷ್ಟೇ ಅಮ್ಮ. ಅದು ಬಿಟ್ರೆ ನನಗೆ ಕಮಲಿ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಅಮ್ಮ. ನನಗೆ ಅರ್ಥ ಆಗತ್ತೆ ಚಂದ್ರು, ನೀನು ಬೇಜಾರು ಮಾಡ್ಕೋಬೇಡ. ಗೌರಿ ಮತ್ತೆ ನನ್ನ ಮೊಮ್ಮಗಳು ಸಿಗ್ತಾಳೆ ಅನ್ನೋ ನಂಬಿಕೆಯಲ್ಲೇ ನಾನಿನ್ನೂ ನಿರಾಳವಾಗಿ ಉಸಿರಾಡ್ತಾ ಇದ್ದೀನಿ. ನಾನು ಕಮಲಿ ಹತ್ರನೂ ಹೇಳಿದ್ದೀನಿ, ಅವಳು ಮನ್ಸಾರೆ ದೇವ್ರನ್ನ ಬೇಡ್ಕೋತಾ ಇದ್ದಾಳೆ ಚಂದ್ರು. ಆದರೆ ಸದ್ಯಕ್ಕೆ ಎಲ್ಲರ ಪ್ರಕಾರ ಕಮಲಿನೇ ನಮ್ಮನೆ ಮಗಳು. ನಿನ್ನ ನಿಜವಾದ ಮಗಳು ಬಂದರೆ ಅವಳಿಗೆ ಏನೆಲ್ಲ ಆಗಬೇಕೋ ಅದೆಲ್ಲ ಖಂಡಿತ ಆಗೇ ಆಗತ್ತೆ ಚಂದ್ರು. ಹಾಗೆ ಮಾಡಲಿಲ್ಲ ಅಂದರೆ ನಾನು ನನ್ನ ಮೊಮ್ಮಗಳಿಗೆ ಮೋಸ ಮಾಡ್ದಂಗಲ್ವಾ ಚಂದ್ರು? ಆ ದೇವರು ನಮ್ಮ ಕಡೆ ಇದ್ದಾನೆ. ನಾವೆಲ್ಲ ಒಟ್ಟಿಗೆ ಬಾಳೋ ಸಮಯ ತುಂಬ ದೂರ ಇಲ್ಲ ಚಂದ್ರು. ಎಲ್ಲ ಒಳ್ಳೇದಾಗತ್ತೆ, ಧೈರ್ಯವಾಗಿರು. ಒನ್ ಸೆಕೆಂಡ್. ಸರ್, ನಾನೇ ತೆಕ್ಕತ್ತೀನಿ, ನೀವ್ಯಾಕೆ ಇದೆಲ್ಲ ಮಾಡ್ತಿದ್ದೀರಿ? ಮೈ ಪ್ಲೆಜರ್. ಬನ್ನಿ ಕಮಲಿ ಮಹಾಜನ್ ಅವರೇ, ಕುತ್ಕೊಳ್ಳಿ. ಸರ್, ನೀವ್ ಹಿಂಗೆಲ್ಲ ಕರಿಬೇಡಿ. ಮೊದಲು ಮಾತಾಡ್ಸಂಗೆ ಮಾತಾಡ್ಸಿ, ಅದೇ ನನ್ಗಿಷ್ಟ. ಏನು ಇಷ್ಟನಾ? ಕಮಲಿ ಅವ್ರೀಗ ನಾನಂದ್ರೆ ಅವ್ರಿಗೆ ಇಷ್ಟ ಅಂತ ಹೇಳಿದ್ರ? ಸರ್, ಏನಾಯ್ತು? ಬನ್ನಿ. ಬಂದೆ, ನೀವು ಕುತ್ಕೊಳ್ಳಿ. ಯಾರಪ್ಪ ಇದು? ಅರೆ, ಕಮಲಿ ಅವ್ರ ಫೋನಿಂದ ಕಾಲ್ ಬರ್ತಿದ? ಇಲ್ಲೇ ಕುತ್ಕೊಂಡು ಕಾಲ್ ಮಾಡ್ತೀಯಾರಾ? ಕಮಲಿ ಅವರೇ, ನಿಮ್ಗೆ ಗೊತ್ತಿಲ್ಲದೆ ನನ್ನ ನಂಬರ್ಗೆ ಡಯಲ್ ಮಾಡ್ಬಿಟ್ಟಿರಾ ಅನ್ಸುತ್ತೆ. ನನಗೆ ಫೋನ್ ಬರ್ತಿದೆ. ಅಯ್ಯೋ ಇಲ್ಲ ಸರ್, ಫೋನ್ ಅಂತವ ಇಲ್ಲ. ಹಲೋ. ಓ ನಿಂಗಿ, ನೀನಾ? ನಾನೇನೋ ಫೋನ್ ಕಳ್ದೋಗಿದೆ ಅನ್ಕೊಂಡೆ. ಹಾಂ, ಕಮಲಿ ಅವ್ರಿಗ? ಹಾಂ ಕೊಟ್ಟೆ, ಇಲ್ಲೇ ಇದ್ದಾರೆ. ಕಮಲಿ ಅವರೇ ತಗೊಳ್ಳಿ, ನಿಂಗಿ ನಿಮ್ಮ ಹತ್ರ ಮಾತಾಡ್ಬೇಕಂತ. ಹಲೋ, ನಿಂಗಿ. ನಾನು ಕೊಡ್ಸಿದ ಫೋನ್ನ ಕಮಲಿ ಅವರು ಯೂಸ್ ಮಾಡ್ತಿಲ್ವಾ? ಏನ್ ಪರವಾಗಿಲ್ಲ ಕಣಮ್ಮಿ.
ಸರಿ ಸರಿ, ಚಾರ್ಜರುವೆ ಅಲ್ಲೇ ರೂಮಾಗೈತೆ. ಹೌದಾ, ಯೂಟ್ಯೂಬ್ನಾಗೆ ಈಟೊಂದೆಲ್ಲ ಕಲಿಬೋದಾ? ಸೂಪರ್ ಕಣ್ಣಿಗೆ ನೀನು. ಬನ್ಯಕ್ಕೆ ನಂಗೆ ಇದನ್ನೆಲ್ಲ ಹೇಳ್ಕೊಡು. ಮಾಡಗ್ಲಾ? ಬಾಯ್. ಫೋನ್ ನಿಂಗೆ ಹತ್ರ ಐತೆ ಸರ್. ಹೈ, ನೀವು ಅದನ್ನೇ ಕೇಳಿದ್ರಾ? ಕಮಲಿ ಅವರೇ, ಫೋನ್ ಯಾಕೆ ನಿಂಗೆ ಹತ್ರ ಇದೆ? ಅದು ಅವಳೇ ಮಡಿಕೊಂಡಿದ್ಲು, ಹಂಗೆ ಮರ್ತೋಗಿ ತಗೊಂಬಿಟ್ಟವಳೆ ಸರ್. ಅಲ್ಲ, ಅದನ್ನ ನಾನು ನಿಮಗೆ ಕೊಡ್ಸಿದ್ದಲ್ವಾ ಕಮಲಿ ಅವರೇ? ಹ್ಞೂ ಸರ್, ಅದರಿಂದ ಏಟ್ ಉಪಯೋಗ ಆಯ್ತೈತೆ ನೋಡಿ. ಫೋನಾಗ ಮಾತಾಡ್ಬೋದು, ಅಲಾರಾಮ್ ಕೊಟ್ಟು ಬೆಳಗ್ಗೆ ಎದ್ದೊಳ್ಬೋದು, ಹಾಡ್ ಕೇಳ್ಬೋದು, ಮನೆಗ್ ಫೋನ್ ಮಾಡಿ ಮಾತಾಡ್ಬೋದು. ಹಾ, ನಾನ್ ಮಾತ್ರ ಅಲ್ಲ, ನಿಂಗಿನುವೆ. ಸರ್, ಪಾಠದಾಗ ಏನೇ ಡೌಟ್ ಇದ್ರು ತಿಳ್ಕೊಬೋದು ಸರ್. ಆಮ್ಯಾಕೆ ನಿಂಗೆ ಈ ಜಡ ಹಾಕೋದು, ಮೇಕಪ್ ಮಾಡೋದ್ನೆಲ್ಲ ವಿಡಿಯೋ ನೋಡಿ ಕಲ್ತ್ಕೊತಾವಳೆ ಸರ್. ಅಂದ್ರೆ ಬೇಸಿಕಲಿ ನಾನು ಕೊಡ್ಸಿದ ಫೋನು ಪಬ್ಲಿಕ್ ಫೋನ್ ಆಗಿದೆ ಅಂತಾನೆ. ಈ ನಿಂಗಿಗಾದ್ರೂ ಬುದ್ಧಿ ಬೇಡವಾ? ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಹಾ, ಅದು ಹೌದಲ್ವಾ, ಒಂದ್ ಫೋನ್ ಎಷ್ಟೆಲ್ಲ ಉಪಕಾರಿ ಅಂತ ಯೋಚನೆ ಮಾಡ್ತಿದ್ದೆ. ಹ್ಞೂ ಸರ್. ಆದ್ರೂ ಕಮಲಿ ಅವರೇ, ನಾನು ನಿಮ್ಗೆ ಅಂತ ಕೊಟ್ಟಿದ್ದ ಗಿಫ್ಟು ನೀವು ಹುಷಾರಾಗಿ ಇಟ್ಕೊಳ್ಳೋದಲ್ವಾ? ಸರ್, ಇನ್ನೊಬ್ರಿಗೆ ಉಪಯೋಗ ಆಯ್ತೈತೆ ಅಂದ್ರೆ ನನಗ್ ಬಂದಿದ್ ಗಿಫ್ಟ್ ಆದ್ರೆ ಏನಂತೆ? ತಕೊಳ್ಳಿ, ಅವರು ಬಳಸ್ಕೊಳ್ಳಿ. ನಾನ್ ನಿಂಗಿತವಿಂದ ಫೋನ್ ಕಿತ್ಕೊಳಕ್ ಆಯ್ತೈತ ಹೇಳಿ? ಈಗಿನ ಕಾಲದಾಗಂತೂ ವಸ್ತುಗಳನ್ನ ಸೆಂದಾಗ್ ನೋಡ್ಕೊಂಡು ಮನ್ಸ್ರನ್ನ ದೂರ ತಳ್ತಾರೆ. ನನ್ಗಂಗ್ ಮಾಡಕ್ ಇಷ್ಟ ಇಲ್ಲ ಸರ್. ಮುಂದಿನ ಸಲ ನೀವು ಮಾತ್ರ ಯೂಸ್ ಮಾಡೋಂಥದ್ದು ಯಾವ್ದಾದ್ರು ಕೊಡಿಸ್ಬೇಕು. ಸರ್, ಏನಾಯ್ತು ಮತ್ತೆ? ಕಮಲಿ ಅವರೇ, ಬನ್ನಿ ಹೋಗೋಣ. ಎಲ್ಲಿ ಚಂದ್ರು? ಲಾಯರ್ ಇನ್ನೂ ಬಂದಿಲ್ಲ? ನನಗೂ ಅದೇ ಗೊತ್ತಾಗ್ತಾ ಇಲ್ಲಮ್ಮ. ಇಲ್ಲೇ ಸಿಗ್ತೀನಿ ಅಂತ ಹೇಳಿದ್ರು. ಕೋರ್ಟಲ್ಲೇ ಮೀಟ್ ಮಾಡ್ಬೋದಾಗಿತ್ತಲ್ಲ, ಇಲ್ಲಿಗೆ ಯಾಕೆ ಬರಕ್ಕೆ ಹೇಳಿದ್ರು? ಕೋರ್ಟಿಗೆ ಹೋಗೋಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು ಅಂತ ಹೇಳಿದ್ರು. ಲೀಗಲ್ ವಿಷಯ ಏನಾದರೂ ಹೇಳ್ಬೋದಮ್ಮ? ಇದರಲ್ಲಿ ಏನಿದೆ ಲೀಗಲ್ ಇಶ್ಯೂಸು? ನಮ್ಮ ಹೆಸರಿಗಿರೋದೆಲ್ಲ ಕಮಲಿ ಹೆಸರಿಗೆ ಬೈತಾ ಇದ್ದೀವಿ ಅಷ್ಟೇ ತಾನೇ? ನೋಡೋಣ ಅಮ್ಮ, ಲಾಯರ್ ಬರಲಿ, ಯಾಕೆ ಕರೆದ್ರು ಅಂತ ಗೊತ್ತಾಗುತ್ತೆ.